ಲೇಡೀಸ್ ಅಂಡ್ ಜೆಂಟ್ಲ್ಮನ್, ತಮಿಳುನಾಡು ಅಂದ್ರೆ ಅದು ಬಣ್ಣದ ಲೋಕ ಮತ್ತು ರಾಜಕೀಯದ ಅವಿನಾಭಾವ ಸಂಬಂಧ ಇರುವಂತಹ ರಾಜ್ಯ. ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಅವರಂತಹ ದಿಗ್ಗಜರನ್ನ ಕಂಡಂತಹ ಈ ಮಣ್ಣಿನಲ್ಲಿ ಈಗ ಮತ್ತೊಬ್ಬ ಸೂಪರ್ ಸ್ಟಾರ್ ತನ್ನ 33 ವರ್ಷಗಳ ವರ್ಣರಂಜಿತ ಸಿನಿಮಾ ಬದುಕನ್ನ ತ್ಯಜಿಸಿ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ. ಅವರೇ ತಮಿಳುನಾಡಿನ ದಳಪತಿ ವಿಜಯ್. ವಿಜಯ್ ಅವರ ಈ ರಾಜಕೀಯ ಪಯಣ ಹೇಗಿದೆ? ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಪ್ರಭಾವ ಎಷ್ಟಿದೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ತಮಿಳು ಚಿತ್ರರಂಗದಲ್ಲಿ ಅಧಿಪತಿಯಾಗಿ ಮೆರೆದಂತಹ ನಟ, ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದ ದಳಪತಿ ವಿಜಯ್ ಈಗ ಪಕ್ಕಾ ರಾಜಕಾರಣಿ. ತನ್ನ ಸಿನಿಮೀಯ ಕೆರಿಯರ್ನ ಉತ್ತುಂಗದಲ್ಲಿರುವಾಗಲೇ ಭಾರತದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವಂತಹ ನಟ ಅನ್ನುವಂಥ ಹೆಗ್ಗಳಿಕೆ ನಡುವೆಯೂ ವಿಜಯ್ ರಾಜಕೀಯಕ್ಕೆ ನಟನೆಯನ್ನ ಬಿಟ್ಟುಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಸಿನಿಮಾ ಮತ್ತು ರಾಜಕೀಯವನ್ನ ಬೇರ್ಪಡಿಸಲು ಅಸಾಧ್ಯ. ದ್ರಾವಿಡ ಚಳುವಳಿಯ ಕಾಲದಿಂದಲೂ ಕೂಡ ಬೆಳ್ಳಿ ಪರದೆಯ ನಾಯಕರು ಶೋಷಿತರ ಧ್ವನಿಯಾಗಿ ಕಾಣಿಸಿಕೊಂಡು ನಂತರ ಅದೇ ಜನಪ್ರಿಯತೆಯನ್ನ ಮತಗಳನ್ನಾಗಿ ಪರಿವರ್ತಿಸಿದ್ದಾರೆ. ಎಂಜಿಆರ್ ಮತ್ತು ಜಯಲಲಿತಾ ಅವರ ಹಾದಿಯಲ್ಲೇ ವಿಜಯ್ ಕೂಡ ಹೆಜ್ಜೆ ಇಟ್ಟಿದ್ದಾರೆ. ವಿಜಯ್ ಅವರ ರಾಜಕೀಯ ಪ್ರವೇಶ ಆಕಸ್ಮಿಕವೇನಲ್ಲ. 2009ರಿಂದಲೇ ತಮ್ಮ ಅಭಿಮಾನಿ ಬಳಗವಾದಂತಹ ವಿಜಯ್ ಮಕ್ಕಳ್ ಇಯಕ್ಕಂ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದಂತಹ ವಿಜಯ್ 2021ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರಿಗೆ ಸ್ಪರ್ಧೆಯನ್ನ ಮಾಡೋಕೆ ಅವಕಾಶವನ್ನ ನೀಡಿದ್ರು. ಅಲ್ಲಿ ಸಿಕ್ಕಂತಹ 115 ಸೀಟುಗಳ ಗೆಲುವು ಅವರಿಗೆ ರಾಜಕೀಯ ಭವಿಷ್ಯದ ದಿಕ್ಸೂಚಿಯಾಯಿತು. ಎಲ್ಲರಿಗೂ ಎಲ್ಲವೂ ಸಿಗಬೇಕು ಅನ್ನೋದು ವಿಜಯ್ ಅವರ ರಾಜಕೀಯ ಸಿದ್ಧಾಂತ. ವಾಸಿಸೋಕೆ ಮನೆ, ಉಣ್ಣೋಕೆ ಅನ್ನ ಮತ್ತು ಕೆಲಸಕ್ಕಾಗಿ ಉದ್ಯೋಗ, ಇದೇ ತಮ್ಮ ಗುರಿ ಅಂತ ಹೇಳಿ ಅವರು ಸಾರಿದ್ದಾರೆ. ಅಷ್ಟೇ ಅಲ್ಲದೆ ನೀಟ್ ಪರೀಕ್ಷೆ ಮತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯಂತಹ ಸಿಎಎ ವಿವಾದಿತ ವಿಚಾರಗಳ ಬಗ್ಗೆಯೂ ಕೂಡ ಧ್ವನಿ ಎತ್ತುವಂತಹ ಮೂಲಕ ತಾವು ಕೇವಲ ನಟನಲ್ಲ, ಒಬ್ಬ ಜವಾಬ್ದಾರಿಯುತ ನಾಯಕ ಅಂತ ಹೇಳಿ ಸಾಬೀತುಪಡಿಸಿದ್ದಾರೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಅನ್ನುವಂತಹ ಎರಡು ದ್ರಾವಿಡ ಪಕ್ಷಗಳ ನಡುವೆ ಸಿಲುಕಿದ್ದಂತಹ ತಮಿಳುನಾಡು ರಾಜಕೀಯಕ್ಕೆ ವಿಜಯ್ ಈಗ 3ನೇ ಆಯ್ಕೆಯಾಗಿ ಹೊರಹೊಮ್ಮಿದ್ದಾರೆ. ಅವರ ರಾಜಕೀಯ ಪಕ್ಷಕ್ಕೆ ಹರಿದು ಬರ್ತಾ ಇರುವಂತಹ ಲಕ್ಷಾಂತರ ಜನರು ಸಾಂಪ್ರದಾಯಿಕ ಪಕ್ಷಗಳಿಗೆ ನಡುಕ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ಆದ್ರೆ ಸಿನಿಮಾ ಗ್ಲಾಮರ್ ಮತಗಳಾಗಿ ಬದಲಾಗ್ತದೆಯೇ? ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಅವರಿಗೆ ಎದುರಾದ ಸವಾಲುಗಳು ವಿಜಯ್ ಮೆಟ್ಟಿ ನಿಲ್ತಾರೆಯೇ? 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲಿದೆ. ಇದಾಗಿತ್ತು ಫೋಕಸ್ ದ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.